ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಸುಮ್ಮನೆ ಮನೆ ಹತ್ರ ಬೋರ್ ಆಗ್ತಾಯಿತ್ತು ಅಂತ ಹೇಳಿ ನಮ್ಮ ಅಣ್ಣನ ಮನೆಗೆ ಹೋಗಿದ್ದೀವಿ. ನಮ್ಮ ಅಣ್ಣ ಅಂತಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಭಾವ ಅಂದರೆ ಅವ್ರ ಅಕ್ಕನ ಗಂಡ, ಅವ್ರ ಮನೆಗೆ ಹೋಗಿದ್ದೀವಿ. ನಾನು ನಿಮಗೆ ಒಂದು ಸಲ ವೀಡಿಯೋದಲ್ಲಿ ಹೇಳಿದ್ದೆ, ಅವ್ರದ್ದು ನರ್ಸರಿ ಇದೆ, ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಇವತ್ತು ನಾನು ಅವ್ರ ನರ್ಸರಿ ಬಗ್ಗೆ ಮಾಡ್ತಾಯಿಲ್ಲ, ಅವರು ಒಂದು ಕೈ ತೋಟ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ. ನರ್ಸರಿ ವಿಡಿಯೋ ಮಾಡೋಕ್ಕೆ ಮುಂಚೆ ಮತ್ತು ನಾನು ಕೈ ತೋಟದ ವಿಡಿಯೋ ಮಾಡೋಕ್ಕೆ ಮುಂಚೆ ಅದಕ್ಕಿಂತ ಮೊದಲೇ ಒಂದು ವಿಡಿಯೋ ಮಾಡ್ತಿದ್ದೀನಿ. ಹಸು ಸಾಕೊಂಡಿದ್ದಾರೆ. ಹಸುವಲ್ಲಿ ಬರೋ ಸಗಣಿ ಮತ್ತು ಗಂಜಲನ ಇವರು ಗೊಬ್ಬರದ್ದಾಗಿ ಪರಿವರ್ತಿಸಿದ್ದಾರೆ. ಗೊಬ್ಬರ ಅಂದರೆ ಯಾವ ಥರ ಅಂದರೆ ಏನೋ ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರನ್ನ ಇನ್ನೊಂದು ಸಲ ಕೇಳಿಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ನೋಡಿ, ಅದ್ರಿಗೆ ಏನೋ ಮೋಟ್ರೆಲ್ಲ ಕನೆಕ್ಷನ್ ಕೊಟ್ಟು ಆ ಡ್ರಮ್ಗೆ ಪೈಪೆಲ್ಲ ಕನೆಕ್ಟ್ ಮಾಡಿ ಏನೋ ಮಾಡಿದ್ದಾರೆ ಗೊಬ್ಬರ ಅಂತ ಹೇಳಿ. ಅವ್ರು ಯಾವ ಥರ ಇದನ್ನು ಮಾಡಿದ್ದಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಮೋಟ್ರೆಲ್ಲ ಇಟ್ಟಿದ್ದಾರೆ, ಈ ಡ್ರಮ್ ಮೇಲೆ ಮೋಟ್ರ್ ಇದೆ ನೋಡಿ, ಪೈಪೆಲ್ಲ ಕನೆಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೊಂದು ದಿವಸ ವೀಡಿಯೋ ಮಾಡ್ತೀನಿ. ನೋಡಿ, ಇದೇ ಅವ್ರು ಮಾಡ್ಕೊಂಡಿರೋ ಕೈ ತೋಟ, ಇದು ಮನೆ ಪಕ್ಕ. ಇವ್ರು ಆ್ಯಕ್ಚುಲಿ ನರ್ಸರಿ ಮಾಡೋದು. ಆ ನರ್ಸರಿ ಜೊತೆಗೆ ನೋಡಿ ತೆಂಗಿನ ಸಸಿ, ಅಡಿಕೆ ಸಸಿ ಹಾಕಿದ್ದಾರೆ. ಅದ್ರ ಜೊತೆಗೆ ಕೈ ತೋಟ ಮಾಡ್ಕೊಂಡಿದ್ದಾರೆ. ಕನಕಾಂಬರ ಗಿಡ ಮತ್ತು ಮಲ್ಲಿಗೆ ಹೂವಿನ ಗಿಡ, ನೋಡಿ ಅಡಿಕೆ ಸಸಿ ಮತ್ತೆ ಹಾಕಿದ್ದಾರೆ, ಚಿಕ್ಕದಾಗಿದೆ ನೋಡಿ. ಇದು ತೆಗ್ರಿಕಾಯಿ ಗಿಡ ಇನ್ನು ಚಿಕ್ಕದು, ಮತ್ತು ಕನಕಾಂಬರ ಹೂವು. ಏನಿಲ್ಲ ಅಂದ್ರೂ ಈ ಕನಕಾಂಬರ ಹೂವು ಒಂದು 2-3 ಮಾರು ಸಿಗುತ್ತೆ ಇಲ್ಲಿ ಕುಯ್ಕೊಂಡ್ರೆ, ಪ್ರತಿದಿನ ಸಿಗುತ್ತೆ. ಮತ್ತು ನೋಡಿ ಅದ್ರ ಜೊತೆಗೆ ರೋಸ್ ಹಾಕಿದ್ದಾರೆ, ಪಿಂಕ್ ಕಲರ್ ರೋಸು. ಮತ್ತು ಮನೆಗೆ ಬೇಕಾಗಿರೋ ಸೊಪ್ಪುಗಳನ್ನ ಹಾಕ್ಕೊಂಡಿದ್ದಾರೆ. ಪಾಲಕ್ ಹಾಕಿದ್ದಾರೆ, ಸಬ್ಬಕ್ಕಿ ಸೊಪ್ಪು ಹಾಕಿದ್ದಾರೆ ನೋಡಿ. ಪಾಲಕ್ ಸೊಪ್ಪಿದು ನಾವು ಕುಯ್ಕೊಂಡಿದ್ದೀವಿ, ಹಂಗಾಗಿ ಸೊಪ್ಪು ಕಡಿಮೆ ಆಗಿದೆ. ಮತ್ತು ಇದ್ರ ಮಧ್ಯೆ ಸಬ್ಬಕ್ಕಿ ಸೊಪ್ಪು ಕೂಡ ಇದೆ. ಇವಾಗ ಜಸ್ಟು ಮನೆಗೆ ಸಾಂಬಾರಿಗೆ ಅಂತ ಕುಯ್ಕೊಂಡೋದ್ರು ಅಮ್ಮ, ಹಂಗಾಗಿ ಸೊಪ್ಪು ಕಾಣಿಸ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ ಇರೋದನ್ನೇ ತೋರಿಸ್ತಿದ್ದೀವಿ ನೋಡಿ. ಮತ್ತು ಅದ್ರ ಜೊತೆ ಮಲ್ಲಿಗೆ ಗಿಡ, ಮಲ್ಲಿಗೆ ಸಸಿ ಫುಲ್ಲು ಒಂದೆರಡು ಲೈನ್ ಫುಲ್ ಹಾಕಿದ್ದಾರೆ. ಮತ್ತು ನೋಡಿ ದಾಳಿಂಬೆ ಗಿಡ ಐತೆ, ಇವಾಗ ಹೂ ಬಿಟ್ಟಿದೆ ಅದು ಕೂಡ. ಮತ್ತು ತುಂಬ ಗಿಡಗಳನ್ನ ಹಾಕೊಂಡಿದ್ದಾರೆ ನೋಡಿ. ಕಬ್ಬು ಕಟಾವಾಗಿರೋ ಕಬ್ಬಿದು, ಮತ್ತೆ ಚಿಗುರುತ್ತೆ ಕಬ್ಬು ಕಟಾವು ಮಾಡಿದ್ರು. ಮಲ್ಲಿಗೆ ಸಸಿ ನೋಡಿ, ಇವಾಗ ಮಲ್ಲಿಗೆ ಹೂವು ಬಿಟ್ಟೈತೆ. ಇದು ಮಲ್ಲಿಗೆ ಹೂವು ಸಿಗುತ್ತೆ, ಸುಮಾರು ಒಂದು 4-5 ಮೊಳ ಸಿಗುತ್ತೆ ಇದೂ. ಮತ್ತು ಅದ್ರ ಜೊತೆಗೆ ಸೀಬೆಕಾಯಿ ಗಿಡ ಐತೆ, ಸೀಬೆಕಾಯಿ ಬಿಟ್ಟೈತೆ ನೋಡಿ. ಸೀಬೆಕಾಯಿ ಬಿಟ್ಟಿರೋದನ್ನ ತೋರಿಸ್ತಿದ್ದೀನಿ ನಾನು ನಿಮಗೆ. ಹಾಗೆ ಪಪ್ಪಾಯ ಗಿಡನೂ ಹಾಕಿದ್ದಾರೆ ನೋಡಿ. ಪಪ್ಪಾಯ ಗಿಡ, ಕಾಕಡ ಗಿಡ, ಮತ್ತು ನಿಂಬೆಹಣ್ಣಿನ ಸಸಿ. ಇದು ಬಂದು ಅಜ್ಜಿ, ಮಂಡ್ಯ ಹತ್ರ ಅಜ್ಜಿ ಇದ್ದಾರೆ, ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಮ್ಮ, ಅವರು ತಂದು ಚಿಕ್ಕ ಸಸಿನ ಹಾಕಿದ್ದು, ಇವಾಗ ಇಷ್ಟು ದೊಡ್ಡದಾಗಿದೆ. ಇದು ನಿಂಬೆಹಣ್ಣು ಕಾಲ ಅಲ್ವಾ, ನಿಂಬೆಹಣ್ಣು ಬಿಟ್ಟಿದೆ ನೋಡಿ. ಮತ್ತು ನಿಮ್ಗಾಗಲೇ ತೋರಿಸಿದ್ನಲ್ಲ ಗೊಬ್ಬರ ಮಾಡ್ತಾರೆ ಅಂತ, ಅದರಿಂದ ಮಿಕ್ಕಿದ್ದು ಸಗಣಿನ ಅದಕ್ಕೆ ಈ ಥರ ಹಾಕ್ಕೊಂಡಿದ್ದಾರೆ ನೋಡಿ. ಇದು ಕೂಡ ತೆಂಗಿನ ಸಸಿ, ಅಡಿಕೆ ಸಸಿಗೆ ಗೊಬ್ಬರ ಆಗುತ್ತಲ್ಲ ಅದಕ್ಕೆ. ಮತ್ತು ಅದ್ರ ಜೊತೆಗೆ ಕರಿಬೇವು ಸಸಿ ನೋಡಿ. ಏನಂದರೆ ಇವ್ರ ಮನೆಯಲ್ಲಿ ಯಾವುದೇ ಫಂಕ್ಷನ್ಸ್ ಆದ್ರೂ ಕೂಡ ಕರಿಬೇವನ್ನ ಹೊರಗಡೆಯಿಂದ ತರಲ್ಲ, ಅಷ್ಟು ಕರಿಬೇವು ಬಿಟ್ಟೈತೆ ಇದು. ಹೆಚ್ಚು ಕಡಿಮೆ ಒಂದು 2-2.5 ವರ್ಷದಿಂದನೂ ಎಲ್ಲ ಫಂಕ್ಷನ್ಗೂ, ಏನೇ ಫಂಕ್ಷನ್ ಮಾಡಿದ್ರು ಇಲ್ಲೇ ಕರಿಬೇವು ಕಿತ್ಕೊಳ್ಳೋದು. ಮತ್ತು ನೋಡಿ ಇಲ್ಲೂ ಕೂಡ ಅವರೇ ಸಸಿ ಹಾಕವ್ರೆ, ತೊಗರಿ ಸಸಿ ಹಾಕ್ಕೊಂಡಿದ್ದಾರೆ. ಮತ್ತು ಕಾಕಡ ಸಸಿನೂ ಐತೆ ಇಲ್ಲೇ ನೋಡಿ, ತೋರಿಸ್ತಿದ್ದೀನಿ ಲೈವಲ್ಲೇ. ಮತ್ತು ನೋಡಿ ಇದು ಶೋ ಗಿಡ ಅಂತ ಹೇಳ್ತಾರೆ. ಮತ್ತು ರೋಸ್ ಗಿಡಗಳು ಪಾಟಲ್ಲಿದೆ, ಇನ್ನೂ ಭೂಮಿಗೆ ಹಾಕಿಲ್ಲ, ಹಾಕ್ತಾರಂತೆ. ಇವಾಗ ಸ್ವಲ್ಪ ಅವ್ರಿಗೆ ಜಾಸ್ತಿ ಕೆಲಸ ಇರೋದ್ರಿಂದ ಭೂಮಿಗೆ ಹಾಕಿಲ್ಲ ನೋಡಿ. ಅಡಿಕೆ ಸಸಿ ಎಲ್ಲ ಹಂಗೆ ಇಟ್ಟಿದ್ದಾರೆ. ಇದು ದೊಡ್ಡ ಪತ್ರೆ ಎಲೆ ನೋಡಿ, ದೊಡ್ಡ ಪತ್ರೆ ಎಲೆನೂ ಚೆನ್ನಾಗಿ ಬಿಟ್ಟೈತೆ. ದೊಡ್ಡ ಪತ್ರೆ ಎಲೆ ಬಜ್ಜಿ ಎಲ್ಲ ಮಾಡ್ಬೋದು, ಮಕ್ಳಿಗೆ ತಿನ್ಸಿದ್ರೆ ಕಫ ಹೋಗುತ್ತೆ, ತುಂಬ ಒಳ್ಳೆಯದು. ಮತ್ತು ನೋಡಿ ಹೂವಿನ ಗಿಡ ಎಲ್ಲ ತಂದಿದ್ದಾರೆ, ಇನ್ನೂ ಭೂಮಿಗೆ ಹಾಕಿಲ್ಲ, ಇನ್ನೂ ಪಾಟಲ್ಲೇ ಇಟ್ಟಿದ್ದಾರೆ. ಇನ್ನೂ ಚಿಕ್ಕದು ಆಗಾಗ ಪಾಟಲ್ಲೇ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಡೈರ ಸಸಿಗಳೆಲ್ಲ ಊನ್ಬೇಕು, ಇನ್ನೂ ಭೂಮಿಗೆ ಹಾಕಿಲ್ಲ. ಭೂಮಿಗೆ ಹಾಕೋಕ್ಕೆ ಅವ್ರಿಗೆ ಟೈಮ್ ಇಲ್ಲ ಪಾಪ, ನರ್ಸರಿಲೇ ಕೆಲಸ ಜಾಸ್ತಿ, ಹಂಗಾಗಿ ಟೈಮ್ ಇಲ್ಲ ಅವ್ರಿಗೆ. ಮತ್ತು ನೋಡಿ ಗುಲಾಬಿ ಹೂವಿನ ಗಿಡ, ಪಿಂಕ್ ಗುಲಾಬಿ ಹೂವಿನ ಗಿಡ ಹಾಕಿದ್ದಾರೆ. ಈ ಗುಲಾಬಿ ಗಿಡ ಏನಿಲ್ಲ ಅಂದರೂ 2 kg ಹೂವು ಕೊಡುತ್ತೆ. ಇದು ಕೂಡ ನೋಡಿ ಗೆಣಸು ಗಿಡ ಮತ್ತು ನೆಲ್ಲವರೆಕಾಯಿ ಗಿಡ ಎಲ್ಲ ಮರಕ್ಕೆ ಹಬ್ಸ್ಕೊಂಡಿದ್ದಾರೆ ನೋಡಿ. ಲೈವಲ್ಲೇ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ. ಮತ್ತು ಅದ್ರ ಜೊತೆಗೆ ಟೊಮೆಟೊ ಗಿಡನೂ ಹಾಕ್ಕೊಂಡಿದ್ದಾರೆ, 1-2. ಅದರಲ್ಲಿ ಒಂದು ಹೋಗಿದೆ, ಒಂದು ಐತೆ, ಅದು ಕಾಯಿ ಬಿಟ್ಟೈತೆ ನೋಡಿ. ಸೇವಂತಿಗೆ ಗಿಡ ಮತ್ತು ಸಂಪಿಗೆ ಗಿಡ,
ಇದು ಕೂಡ ಸಿಗುತ್ತೆ ಹೂವು, ಇದು ಚೆನ್ನಾಗಿ ಬಿಡುತ್ತೆ ಹೂವುಗಳನ್ನ ನೋಡಿ. ಮೊಗ್ಗು ಅರಳಿರೋದೆಲ್ಲ ಕಿತ್ಕೊಂಡಿದ್ದಾರೆ, ಹಂಗೆ ಮೊಗ್ಗು ತೋರಿಸ್ತಿದ್ದೀನಿ ನೋಡಿ. ಹಾಗೆ ಇದ್ರ ಜೊತೆಗೆ ನೋಡಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದಾರೆ. ಗುಲಾಬಿ ಗಿಡನೇ ಜಾಸ್ತಿ ಹೂವು ಬಿಡ್ತಾ ಇರೋದು ಇವಾಗ. ನಮ್ಮ ಮನೆಗೆ ಇವ್ರ ಮನೆಗೆಲ್ಲ ಸಾಕಾಗುತ್ತೆ. ಇದು ತುಪ್ಪಕೀರೆ ಸೊಪ್ಪು ಅಂತ ಹೇಳ್ತಾರೆ, ಇದನ್ನು ಮಕ್ಕಳಿಗೆ ಕಫಕ್ಕೆ ಯೂಸ್ ಮಾಡ್ತಾರೆ. ಹಾಗೆ ನೋಡಿ ಹಸಿಮೆಣ್ಸಿನ್ಕಾಯಿ ಗಿಡನೂ ಹಾಕ್ಕೊಂಡಿದ್ದಾರೆ. ಹಸಿಮೆಣ್ಸಿನ್ಕಾಯಿ ಕೂಡ ರಾಶಿ ಬಿಡುತ್ತೆ, ಚೆನ್ನಾಗಿ ಬಿಡುತ್ತೆ ಹಸಿಮೆಣ್ಸಿನ್ಕಾಯಿ. ಯಾಕಂದರೆ ಅದಕ್ಕೆ ಫಲವತ್ತಾಗಿರೋ ಗೊಬ್ಬರ ಎಲ್ಲ ಹಾಕ್ತಾರೆ, ಹಂಗಾಗಿ ಹಸಿಮೆಣ್ಸಿನ್ಕಾಯಿ ಬಿಡುತ್ತೆ. ನೋಡಿ ಮೂಲಂಗಿ ಸಸಿ ಹಾಕ್ಕೊಂಡಿದ್ದಾರೆ, ಮೂಲಂಗಿ ಬಿಡುತ್ತೆ. ಮತ್ತು ನೋಡಿ ಇವಾಗ ನರ್ಸರಿ ಒಳಗಡೆ ತೋರಿಸ್ತೀನಿ. ವಿಡಿಯೋ ಬೇರೆ ಏನೂ ಮಾಡೋಕ್ಕಾಗಲ್ಲ, ನರ್ಸರಿ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಮೇನ್ ಡೋರ್ ಇದು ನೋಡಿ. ನರ್ಸರಿ ಮೇನ್ ಗೇಟ್ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿಬಿಟ್ಟು ರೈಟಿಗೆ ಟರ್ನ್ ಆದರೆ ಅದೇ ಆಫೀಸ್ ರೂಮು ಅವ್ರದ್ದು. ನಮ್ಮ ಪಾಪು ನೋಡಿ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗ್ತಿದ್ದಾನೆ. ಯಾಕಂದರೆ ಇದು ಒಂಥರ ದೇವಸ್ಥಾನ ಇದ್ದಂಗೆ ಅಂತಲೇ ಹೇಳ್ಬೋದು. ನೋಡಿ ಇದೇ ಚಿಕ್ಕ ಆಫೀಸ್ ರೂಮು, ನರ್ಸರಿಗೆ ಅಂತ ಮಾಡ್ಕೊಂಡಿರೋ ಆಫೀಸ್ ರೂಮ್ ಇದು ನೋಡಿ. ಇದೇ ಅವ್ರ ಚೇಂಬರು. ಮತ್ತು ಇವ್ರಿಗೆ ತುಂಬ ಪ್ರಶಸ್ತಿಗಳೆಲ್ಲ ಬಂದೈತೆ, ಹೆಮ್ಮೆಯ ರೈತ ಅಂತ ಎಲ್ಲ ಪ್ರಶಸ್ತಿಗಳೆಲ್ಲ ಬಂದೈತೆ. ತೋರಿಸ್ತೀನಿ ರೀ ಅದೆಲ್ಲ ನಾನು ನೋಡಿ. 2020 ತಾಲೂಕು ಮಟ್ಟದ ಪ್ರಗತಿಪರ ಯುವ ರೈತ ಪ್ರಶಸ್ತಿ ಬಂದಿದೆ. ಮತ್ತು 2023 ಕೂಡ ಯುವ ರೈತ ಪ್ರಶಸ್ತಿ ಇವ್ರಿಗೆ ಬಂದಿದೆ. ಪ್ರಗತಿಪರ ಯುವ ರೈತ ಪ್ರಶಸ್ತಿ ಬಂದಿದೆ ಇವ್ರಿಗೆ. ಒಟ್ಟು 3 ವರ್ಷ ಇವ್ರಿಗೆ ಯುವ ರೈತ ಪ್ರಶಸ್ತಿ ಬಂದಿದೆ. ಅಂದರೆ ಅಷ್ಟು ಚೆನ್ನಾಗಿ ಇವರು ರೈತ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತಲೇ ಅನ್ಕೋಬೋದು. ನೋಡಿ ಅಲ್ಲಿ ಬರೋ ಲೇಬರ್ಸ್ಗೆ ಅಂತ ಕೂಲರೆಲ್ಲ ಇಟ್ಕೊಂಡಿದ್ದಾರೆ ಇವರು. ರೈತ ಪ್ರಶಸ್ತಿ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ನಮ್ಮ ಅಪ್ಪ ಅಮ್ಮ ರೈತರಾಗಿರ್ತಾರೆ, ನಾವು ರೈತರ ಮಕ್ಕಳು, ನಾವು ರೈತರೇ ಆ ಥರ ಹೇಳ್ಕೊತೀವಿ. ರೈತರು ಅಂದರೆ ಅದಲ್ಲ ನೋಡಿ. ಈ ಥರ ಕಷ್ಟಪಟ್ಟು ದುಡ್ದು ಮಾಡೋದು ರೈತರು ಅಂದರೆ, ನಿಜವಾದ ರೈತರು ಅಂದರೆ. ನೋಡಿ ಇದು ನರ್ಸರಿ ಒಳಗಡೆ ತೋರಿಸ್ತಿದ್ದೀವಿ. ಇವ್ರ ನರ್ಸರಿಲಿ ಗಿಡಗಳು ಔಟ್ ಸ್ಟೇಷನ್ಸ್ ಎಲ್ಲ ಹೋಗುತ್ತೆ. ಇವತ್ತು ಹೋಗಿದೆ ಗಿಡಗಳು, ಹಂಗಾಗಿ ಸ್ವಲ್ಪ ಇದೆ ಗಿಡಗಳು ನೋಡಿ. ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ. ನರ್ಸರಿ ಪಾಲಿ ಹೌಸಲ್ಲಿ ತೋರಿಸ್ತಿದ್ದೀನಿ ನೋಡಿ ನಾನು. ಎಲ್ಲ ಸೇವಂತಿಗೆ ಗಿಡಗಳೇ ಇವ್ರ ಹತ್ರ ಸಿಗೋದು. ಎಲ್ಲ ವೆರೈಟೀಸ್ ಆಫ್ ಸೇವಂತಿಗೆ ಗಿಡಗಳು ಸಿಗುತ್ತೆ ಇವ್ರ ಹತ್ರ ನೋಡಿ. ಇಲ್ಲೆಲ್ಲ ಖಾಲಿಯಾಗಿದೆ, ಇವತ್ತು ಹೋಗಿದೆ ಗಿಡಗಳೆಲ್ಲ, ಹಂಗಾಗಿ ಖಾಲಿಯಾಗಿದೆ. ಮತ್ತು ನೋಡಿ ಇಲ್ಲಿಂದ ಹೋದರೆ ಬ್ಯಾಕ್ ಗೇಟ್ ಇದೆ. ಬ್ಯಾಕ್ ಗೇಟ್ ಅಂದರೆ ಹೊರಗಡೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ಹೋದರೆ ಇನ್ನು ಪಕ್ಕದ ನರ್ಸರಿಗೂ, ಅಂದರೆ ಇವ್ರದ್ದೇನೆ ಪಕ್ಕದ ಪಾಲಿ ಹೌಸ್ಗೆ ಹೋಗ್ಬೋದು. ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ, ಇನ್ನೂ ಇಲ್ಲೆಲ್ಲ ಗಿಡ ಸ್ಟಾಕ್ ಮಾಡಿಲ್ಲ. ಸ್ವಲ್ಪ ಮಳೆ ಗಾಳಿ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಇನ್ನೂ ಮಾಡಿಲ್ಲ, ಗಿಡಗಳೆಲ್ಲ ಸ್ಟಾಕ್ ಮಾಡಿಲ್ಲ. ನೋಡಿ ಖಾಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತು ಮಳೆ ಬಂದು ನೋಡಿ ಎಲ್ಲ ತೇವಾಗಿದೆ ನೋಡಿ ಇಲ್ಲೆಲ್ಲ. ಈ ಪಾಲಿ ಹೌಸ್ ಒಳಗಡೆ ನಡ್ಕೊಂಡು ಹೋಗ್ತಾಯಿದ್ರೆ, ನಮ್ಗೆ ನಾರ್ಮಲಾಗಿ ನಡ್ಕೊಂಡು ಹೋದ್ರೇ ಎಷ್ಟು ಬೆವರು ಅಂದರೆ, ಎಷ್ಟು ಸೆಕೆ ಆಗುತ್ತೆ ಅಂದರೆ, ಅಂಥದ್ರಲ್ಲಿ ಅವರು ಹೇಗೆ ಕೆಲಸ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಈ ಥರ ಪಾಲಿ ಹೌಸ್ಗಳು ಸುಮಾರು ಒಂದು 4 ಪಾಲಿ ಹೌಸ್ಗಳು ಮಾಡ್ಕೊಂಡಿದ್ದಾರೆ ಇವರು. ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಗಿಡಗಳೆಲ್ಲ ಇನ್ನೂ ಮಳೆ ಎಲ್ಲ ಕಳೆದ್ಮೇಲೆ ಸ್ಟಾಕ್ ಮಾಡ್ತಾರೆ ನೋಡಿ. ಇದೆಲ್ಲ ಗೊಬ್ಬರದ ಮೂಟೆಗಳು. ಮತ್ತು ನೋಡಿ ಇನ್ನೊಂದು ತೋರಿಸ್ತೀನಿ. ಇವಾಗ ಇನ್ನೊಂದು ಪಾಲಿ ಹೌಸ್, ಪಕ್ಕದ ಪಾಲಿ ಹೌಸ್ಗೆ ಹೋಗ್ತಿದ್ದೀನಿ ನೋಡಿ. ನೋಡಿ ಇವಾಗೆಲ್ಲ ಇದು ಇನ್ನೊಂದು ಪಾಲಿ ಹೌಸ್. ಇದು ಗಿಡಗಳು ಹಾಕೋಕ್ಕೆ ಎಲ್ಲ ನೋಡಿ ಗೊಬ್ಬರ ಮಣ್ಣೆಲ್ಲ ತುಂಬಿಸಿಟ್ಟಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಿ. ಕ್ರೇಟ್ಗಳೆಲ್ಲ ರೆಡಿಯಾಗೈತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಕೆಲಸ ಸ್ಟಾರ್ಟ್ ಮಾಡಬೇಕು. ಮತ್ತು ನೋಡಿ ನಾನು ರಿಟರ್ನ್ ಹೋಗ್ತಿದ್ದೀನಿ. ಇನ್ನೊಂದು ಚಿಕ್ಕ ಪಾಲಿ ಹೌಸ್ ಇದೆ ಪಕ್ಕದಲ್ಲಿ, ಅದನ್ನು ತೋರಿಸ್ತೀನಿ ನೋಡಿ. ಎಲ್ಲ ಇವ್ರದ್ದೇ. ಈ ಮಳೆ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಲೈಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಸ್ಟಾರ್ಟ್ ಅಂದರೆ ಇವ್ರು ಯಾವಾಗಲೂ ಸ್ಟಾರ್ಟ್ ಮಾಡಿರೋದು. ಬಟ್ ನಾನು ಸ್ಟಾರ್ಟ್ ಅಂತ ಹೇಗೆ ಹೇಳ್ತಿದ್ದೀನಿ ಅಂದರೆ, ಸ್ವಲ್ಪ ಗಿಡಗಳು ಕಡಿಮೆ ಇರೋದ್ರಿಂದ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ. ಮಳೆ ಎಲ್ಲ ಫುಲ್ಲು ಮಳೆ ಗಾಳಿ ಎಲ್ಲ ನಿಂತಮೇಲೆ ಫುಲ್ ಎಲ್ಲ ವೆರೈಟೀಸ್ ಆಫ್ ಗಿಡಗಳು ಮತ್ತೆ ಬರುತ್ತೆ. ಇವರು ತುಂಬ ವರ್ಷಗಳಿಂದ, ಎಷ್ಟು ವರ್ಷ ಅಂತ ನನಗೂ ಕನ್ಫರ್ಮಾಗಿ ಗೊತ್ತಿಲ್ಲ, ತುಂಬ ವರ್ಷಗಳಿಂದ ಇವರು ಸೇವಂತಿಗೆ ಗಿಡಗಳನ್ನ ಈ ಥರ ಮಾಡ್ತಿರೋದು. ಫಸ್ಟು ಹೂವು ಬೆಳೀತಿದ್ರು ಇವರು. ಅದ್ರ ಬಗ್ಗೆನೂ ಒಂದಿನ ವೀಡಿಯೋ ಮಾಡ್ತೀನಿ ನಾನು. ಅವ್ರ ಹತ್ರನೇ ಲೈವಲ್ಲಿ ಮಾತಾಡಿಸ್ತೀನಿ ನಾನು. ಏನಂದರೆ ಎಲ್ಲ ಥರದ ಸೇವಂತಿಗೆ ಗಿಡಗಳು ಇವ್ರ ಹತ್ರ ಸಿಗುತ್ತೆ, ಯಾವಾಗ ಕೇಳಿದ್ರೂ ಸಿಗುತ್ತೆ. ಮತ್ತು ನೋಡಿ ಇದೆಲ್ಲ ಗೊಬ್ಬರ ಕ್ರೇಟ್ಗಳು ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಮಳೆ ಸ್ಟಾಪ್ ಆಗ್ತಿದ್ದಂಗೆ ಮತ್ತೆ ಎಲ್ಲ ಫುಲ್ಲು ಸ್ಟಾರ್ಟ್ ಆಗುತ್ತೆ ನೋಡಿ. ನಾನು ವಾಪಸ್ ಬರ್ತಿದ್ದೀನಿ ಮತ್ತೆ ಇಲ್ಲಿ ಪಕ್ಕದಲ್ಲೆಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ, ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಇವಾಗ ಬನ್ನಿ ತೋರಿಸ್ತೀನಿ.
ಇವಾಗ ಹೊರಗಡೆ ಬರ್ತಿದ್ದೀನಿ. ನರ್ಸರಿ ಹಿಂದೆ, ನಾನು ಇವಾಗ ನರ್ಸರಿ ಬ್ಯಾಕ್ ಸೈಡ್ ಹೋಗ್ತಿದ್ದೀನಿ, ಪಾಲಿಹೌಸ್ ಬ್ಯಾಕ್ ಸೈಡ್ ಹೋಗ್ತಿದ್ದೀನಿ. ಅಲ್ಲಿ ಯಾವ್ಯಾವ ಗಿಡ ಐತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಹೋಗ್ತಿದ್ದಂಗೆ ಬಿಳಿ ದಾಸವಾಳ ಹೂವು ಸಿಂಗಲ್ ಸುತ್ತು, ಅಂದರೆ ಒಂದು ಸುತ್ತಿನ ದಾಸವಾಳ, ಬಿಳಿ ದಾಸವಾಳದ ಗಿಡ ಇದೆ. ಇವ್ರ ಮನೆಗೆಲ್ಲ ಏನು ಹೂವು ಎಲ್ಲ ಹೊರಗಡೆ ಎಲ್ಲ ತೊಗೊಳಲ್ಲ, ಇಲ್ಲೇ ಕಿತ್ಕೊಳ್ಳೋದು. ಮತ್ತು ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ನೋಡಿ ಸೀತಾಫಲ ಗಿಡ. ಇವಾಗ ಸೀತಾಫಲ ಕಾಲ ಇರೋದ್ರಿಂದ, ಸೀಸನ್ ಇರೋದ್ರಿಂದ ನೋಡಿ ತುಂಬ ಮರದ್ದು ತುಂಬ ಐತೆ. ಇದೆಲ್ಲ ವೇಸ್ಟ್ ಕ್ರೇಟ್ಗಳು ನೋಡಿ ತೋರಿಸ್ತಿದ್ದೀನಿ. ಒಂದು ಸಲ ಕ್ರೇಟ್ಗೆ ಕೋಕೋಪಿಟ್ ಹಾಕಿ ಗಿಡನ ಹಾಕ್ಬಿಟ್ರೆ ಅದು ಇನ್ನು ಆ ಕ್ರೇಟ್ ವೇಸ್ಟೇ ನೆನ್ಕೋಬೇಕು. ಅಷ್ಟು ಬಂಡವಾಳ ಹಾಕಬೇಕಾಗುತ್ತೆ. ಗಿಡ ಮಾಡಬೇಕು ಅಂದರೆ ಬಂಡವಾಳ ಹಾಕಲೇಬೇಕು. ನೋಡಿ, ಇನ್ನೊಂದು ಸೀತಾಫಲ ಮರ ಫುಲ್ಲು ತುಂಬ ಐತೆ ಸೀತಾಫಲ. ಮತ್ತು ನೋಡಿ, ಒಂದು ಸ್ವಲ್ಪ ಹಿಂದೆ ಬಂದರೆ ಪಪ್ಪಾಯ ಗಿಡ, ಸಾಲಾಗಿ ಪಪ್ಪಾಯ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಒಂದು 5ರಿಂದ 6 ಪಪ್ಪಾಯ ಗಿಡ ಇರ್ಬೋದು, ಎಲ್ಲ ಹಣ್ಣಾಗಿದೆ. ಮತ್ತು ನೋಡಿ, ನಾನು ಏನು ತೋರಿಸ್ತಿದ್ದೀನಿ ಹಿಂದೆ, ಇಲ್ಲೆಲ್ಲ ಜಾಗ, ಇಲ್ಲೆಲ್ಲ ಫಸ್ಟ್ ಗಿಡಗಳಿತ್ತು. ಮತ್ತು ನೋಡಿ ಸೀಮೆ ಹುಲ್ಲು ಕೂಡ ಹಾಕ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಫಸ್ಟೆಲ್ಲ ಫುಲ್ಲು ಗಿಡಗಳಿತ್ತು, ಹೂ ಬೆಳೀತಾಯಿದ್ರು. ಅದು ಸ್ವಲ್ಪ ಹೂವಿನಲ್ಲಿ ಕೋವಿಡ್ ಟೈಮಲ್ಲಿ ಸ್ವಲ್ಪ ಲಾಸ್ ಆಗಿದ್ದರಿಂದ ಸ್ಟಾಪ್ ಮಾಡಿದರು. ಮತ್ತು ನೋಡಿ, ಫುಲ್ ಹಿಂದೆ ಅಡಿಕೆ ಗಿಡಗಳನ್ನ ಹಾಕಿದ್ದಾರೆ. ಈಗ ಆಲ್ರೆಡಿ ಅಡಿಕೆಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗೈತೆ, ಬಾಳೆ ಸಸಿ ಎಲ್ಲ ಐತೆ. ನಾನು ಇನ್ನೊಂದು ದಿವಸ ಹಿಂದೆ ಹೋಗ್ಬಿಟ್ಟು ನಿಮಗೆ ಅದೆಲ್ಲ ಫುಲ್ ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ, ಪಾಪು ಬೇರೆ ಕರ್ಕೊಂಡು ಬಂದಿದ್ದರಿಂದ ನಾನು ಅಲ್ಲಿವರೆಗೂ ಹೋಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೊಂದು ದಿವಸ ನಾನು ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತೀನಿ. ಯಾವ್ಯಾವ ಥರ ವೆರೈಟೀಸು ಸೇವಂತಿ ಗಿಡಗಳು ಸಿಗುತ್ತೆ, ಹಿಂಗೆ ಸಿಗುತ್ತೆ, ಅದೆಲ್ಲ ವೀಡಿಯೋ ಮಾಡಿ ಅವ್ರ ಹತ್ರನೇ ಲೈವಲ್ಲಿ ವೀಡಿಯೋ ಮಾಡಿ ಹೇಳ್ತೀನಿ ನಾನು ನಿಮಗೆ. ಏನಂದರೆ, ರೈತ ಆಗೋದು ಅಷ್ಟು ಸುಲಭವಾದ ಮಾತಲ್ಲ. ರೈತ ದೇಶದ ಬೆನ್ನೆಲುಬು ಅಂದಾಗೆ, ರೈತ ಒಬ್ಬ ಇಲ್ಲ ಅಂದರೆ ಏನೂ ನಡೆಯಲ್ಲ. ದೇಶದಲ್ಲೇ ಆಗಲಿ ಎಲ್ಲೇ ಆಗಲಿ ರೈತ ಇದ್ರೇ ಎಲ್ಲ. ಏನಂದರೆ, ಒಬ್ಬರೊಬ್ಬರು ಹಳ್ಳಿನ ಬಿಟ್ಟು ಸಿಟಿಗೆ ಬಂದು ಜೀವನ ಮಾಡ್ತಾರೆ. ಹಳ್ಳೀಲಿ ಬರೋ ಜಮೀನೆಲ್ಲ ಬಿಟ್ಟು ಬಂದು ಸಿಟಿಲಿ ಜೀವನ ಮಾಡ್ತಾರೆ. ಬಟ್ ಅವ್ರಿಗೆ ಸಿಟಿಗೆ ಬಂದಮೇಲೆ ಗೊತ್ತಾಗುತ್ತೆ ಹಳ್ಳಿ ಜೀವನನೇ ಬೆಸ್ಟ್ ಅಂತ. ಯಾಕಂದರೆ ಅದು ನಮ್ಮ ಜಾಗ ಇರುತ್ತೆ, ಯಾರ ಕೈಲೂ ಏನು ಅನ್ಸ್ಕೊಳ್ಳೋ ಅಂಥದ್ದಿರಲ್ಲ. ಇಲ್ಲಿ ಬಂದು ಆಫೀಸ್ಗಳಿಗೆ ಹೋಗಿ ಅಲ್ಲಿ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡಿ 30-40 ಸಾವಿರ ಸಂಬಳ ತೊಗೋತಿರ್ತಾರೆ. ಅವರು ಹೆಂಗೆ ಹೇಳ್ತಾರೋ ಹಂಗೆಲ್ಲ ಕೇಳಬೇಕು. ಮತ್ತು ಈ ರೂಮು ಯಾರಾದರೂ ಲೇಬರ್ಸ್ ಏನಾದರೂ ಬಂದರೆ ಅಂತ ಆ ರೂಮ್ನ ಮಾಡ್ಕೊಂಡಿದ್ದಾರೆ. ಮತ್ತು ನೋಡಿ, ನಾನು ಇವಾಗ ವಾಪಸ್ ಮನೆಗೆ ಬಂದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವರು ಗೊಬ್ಬರ ಹೇಗೆ ತಯಾರಿಸ್ತಾರೆ, ಅಂದರೆ ಈ ಸಗಣಿ ಮತ್ತು ಗಂಜಲನ ಯೂಸ್ ಮಾಡಿಕೊಂಡು, ಮೋಟ್ರೆಲ್ಲ ಯೂಸ್ ಮಾಡ್ಕೊಂಡು ಏನೋ ಗೊಬ್ಬರಕ್ಕೆ ಮಾಡಿದ್ದಾರೆ, ಅದೆಲ್ಲ ಯಾವ ಥರ ಏನು ಪ್ರೊಸೆಸಿಂಗ್ ಅಂತೆಲ್ಲ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಮತ್ತು ಅದ್ರ ಜೊತೆಗೆ ಯಾವ್ಯಾವ ಥರ ಗಿಡಗಳು ಸಿಗುತ್ತೆ ಏನು ಇರುತ್ತೆ ಎಲ್ಲ ಹೇಳ್ತೀನಿ. ನೋಡಿ, ಮನೆ ಒಳಗಡೆ ಹೋಗ್ತಿದ್ದೀನಿ ನಾನು ಇವಾಗ. ಮನೆಯಿಂದ ಆಚೆ ಮನೆ ಒಳಗಡೆನೂ ಕೂಡ ಅವರು ಗಿಡಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಫ್ರೆಶ್ ಗಾಳಿ ಸಿಗಲಿ ಅಂತ ಅವರು ಮನೆ ಒಳಗಡೆನೂ ಕೂಡ ಗಿಡಗಳನ್ನ ಇಟ್ಕೊಂಡಿದ್ದಾರೆ. ನೋಡಿ, ಬಾಗಿಲು ತೆಗಿತಿದ್ದೀನಿ. ಇದೇ ನೋಡಿ ನಮ್ಮ ಅಣ್ಣಂದು ಅರಮನೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.